ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ 111ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಬ್ಯಾಂಕಿನ ಅಧ್ಯಕ್ಷರಾದ ಬಿ ನಾಗರಾಜು ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು 111ನೇ ವರ್ಷದ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಬಿ ನಾಗರಾಜು ಅವರು, ನಮ್ಮ ಬ್ಯಾಂಕು 111 ವರ್ಷಗಳನ್ನು ಪೂರೈಸಿ 112ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು ಸುಮಾರು 18,000ಕ್ಕೂ ಹೆಚ್ಚು ಷೇರುದಾರರನ್ನ ಒಳಗೊಂಡಿದ್ದು, ಈ ಬಾರಿ ಸುಮಾರು 5 ಕೋಟಿ 5 ಲಕ್ಷ ಲಾಭದಲ್ಲಿ ಇದೆ ಹಾಗೂ ಎಲ್ಲಾ ಷೇರುದಾರರಿಗೆ ಶೇಕಡ 10 ಡಿವಿಡೆಂಟ್ ನೀಡುವುದಾಗಿ ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿಯ ಎಲ್ಲರೂ ತೀರ್ಮಾನಿಸಿದ್ದೇವೆ ಎಂದರು. ಹಾಗೂ ನಮ್ಮ ನಾಯಕರಾದ ಎಂಟಿಬಿ ನಾಗರಾಜು ಅವರು 10 ವರ್ಷಗಳ ಹಿಂದೆ ನಮ್ಮ ಬ್ಯಾಂಕಿನಲ್ಲಿ ಠೇವಣಿ ಹಣ ತೊಂದರೆ ಆದಾಗ ಷೇರುದಾರರಿಗೆ ಲೋನ್ ಕೊಡಲು ಸಮಸ್ಯೆ ಉಂಟಾಯಿತು. ಆಗ ಎಂಟಿಬಿ ನಾಗರಾಜು ಅವರು 5 ಕೋಟಿ ಹಣವನ್ನ ಠೇವಣಿ ರೂಪದಲ್ಲಿ ನೀಡಿದ್ದಾರೆ. ಆದ್ದರಿಂದ ಎಲ್ಲಾ ಷೇರುದಾರರ ಹಾಗೂ ಅಧ್ಯಕ್ಷರ, ಉಪಾಧ್ಯಕ್ಷರ ಹಾಗೂ ನಿರ್ದೇಶಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಬಳಿಕ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಎಜೆಡ್ಎಸ್ ಅಫ್ಸರ್ ಅವರು ಮಾತನಾಡಿ, ಕಳೆದ ವರ್ಷದಲ್ಲಿ ಎಲ್ಲ ಷೇರುದಾರರಿಗೂ ಡಿವಿಡೆಂಟ್ ನೀಡಿದ್ದೇವೆ. ಆದರೆ ಈ ಬಾರಿ 10ರಷ್ಟು ನೀಡುವುದಾಗಿ ಅಧ್ಯಕ್ಷರು ಹೇಳಿದ್ದಾರೆ. ಅದಕ್ಕೂ ಮೊದಲು ಕೊರೋನಾ ಇದ್ದ ಕಾರಣ ನೀಡಲಾಗಲಿಲ್ಲ ಎಂದ ಅವರು ಬ್ಯಾಂಕಿನ ಕೆಲವು ವಿಚಾರಗಳನ್ನು ಹಂಚಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಸುಮಾರು 8,000 ಷೇರುದಾರರಿಗೆ ಬಾಳೆ ಎಲೆಯಲ್ಲಿ ಮದುವೆ ಊಟದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು.